ನಮಸ್ಕಾರ. ಆರ್ಸಿಬಿಯ ಬೌಲಿಂಗ್ ಬಿಗಿದಾಳಿಗೆ ತತ್ತರಿಸಿತು ಗುಜರಾತ್ ತಂಡ. ಫೈನಲ್ನಲ್ಲಿ ವಿಶ್ವ ದಾಖಲೆ ನಿರ್ಮಿಸಿತು ಆರ್ಸಿಬಿ. ವಿಶ್ವ ದಾಖಲೆ ನಿರ್ಮಿಸಿದ ಭುವನೇಶ್ವರ್ ಕುಮಾರ್. ಹಾಗಾದರೆ ಸುದ್ದಿಯ ಕಂಪ್ಲೀಟ್ ಮಾಹಿತಿ ಏನೆನ್ನುವುದನ್ನ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ, ಕೊನೆವರೆಗೂ ನೋಡಿ. ಆದ್ರೆ ಅದಕ್ಕಿಂತ ಮುನ್ನ ನೀವು ಕೂಡ ಆರ್ಸಿಬಿಯ ಅಪ್ಪಟ ಅಭಿಮಾನಿಗಳಾಗಿದ್ರೆ ಈ ಕೂಡಲೇ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಗುಜರಾತ್ನ ಅಹಮದಾಬಾದ್ ಅಂಗಳದಲ್ಲಿ ನಡೆಯುತ್ತಿರುವ ಐಪಿಎಲ್ 2026ರ ಫೈನಲ್ ಪಂದ್ಯದಲ್ಲಿ ಆರ್ಸಿಬಿಯ ಬೌಲರ್ಗಳು ಮಿಂಚಿನ ಬೌಲಿಂಗ್ ದಾಳಿಯನ್ನ ಸಂಘಟಿಸಿ ಜಿಟಿ ತಂಡವನ್ನ ಅಲ್ಪ ಮೊತ್ತಕ್ಕೆ ಕಟ್ಟಿ ಹಾಕಿದ್ದಾರೆ. ಜೋಸ್ ಹೆಜಲ್ವುಡ್, ಭುವನೇಶ್ವರ್ ಕುಮಾರ್ ಹಾಗೂ ರಸಿಕ್ ಸಲಾಮ್ದಾರ್ ಹಾಕಿದ ಆ ಬೆಂಕಿ ಎಸೆತಗಳಿಗೆ ಜಿಟಿ ಬ್ಯಾಟರ್ಗಳ ಬಳಿ ಉತ್ತರವೇ ಇರಲಿಲ್ಲ. ಪರಿಣಾಮವಾಗಿ ಗುಜರಾತ್ ಇದೀಗ 20 ಓವರ್ಗಳಲ್ಲಿ ಕೇವಲ 155 ರನ್ ಕಲೆ ಹಾಕಿ 8 ವಿಕೆಟ್ ಕಳೆದುಕೊಂಡಿದೆ. ತಂಡದ ಪರ ಸಾಯಿ ಸುದರ್ಶನ್ ಅರ್ಧ ಶತಕ ಬಾರಿಸಿ ಏಕಾಂಗಿ ಹೋರಾಟ ನಡೆಸಿದ್ದು ಬಿಟ್ಟರೆ ಉಳಿದ ಬ್ಯಾಟರ್ಗಳೆಲ್ಲ ಬಂದ ಪುಟ್ಟ ಹೋದ ಪುಟ್ಟ ಎನ್ನುವಂತೆ ಪೆವಿಲಿಯನ್ ಪರೇಡ್ ನಡೆಸಿದರು. ಇತ್ತ ಆರ್ಸಿಬಿ ತಂಡದ ಪರ ಬೌಲಿಂಗ್ ನಲ್ಲಿ ರಸಿಕ್ ಸಲಾಮ್ದಾರ್ 3 ವಿಕೆಟ್ ಕಿತ್ತು ಮಿಂಚಿದರೆ ಜೇಸ್ ಹೆಜಲ್ವುಡ್ ಹಾಗೂ ಭುವನೇಶ್ವರ್ ಕುಮಾರ್ ತಲಾ 2 ವಿಕೆಟ್ ಪಡೆದುಕೊಳ್ಳುತ್ತಾರೆ. ಇದಕ್ಕೂ ಮುನ್ನ ಈ ಪಂದ್ಯದಲ್ಲಿ ಟಾಸ್ ಗೆದ್ದಂತ ಆರ್ಸಿಬಿ ನಾಯಕ ರಜತ್ ಪಾಟಿದಾರ್ ಬೌಲಿಂಗ್ ಆಯ್ದುಕೊಳ್ಳುತ್ತಾರೆ. ಅದರಂತೆ ಇನ್ನಿಂಗ್ಸ್ ಆರಂಭಿಸಿದ್ದ ಜಿಟಿ ತಂಡ ಕಳಪೆ ಆರಂಭ ಪಡೆದುಕೊಂಡಿತು. ಕಳೆದ ಪಂದ್ಯದಲ್ಲಿ ಶತಕದ ಪಾರ್ಟ್ನರ್ಶಿಪ್ ಆಡಿದ ಸಾಯಿ ಸುದರ್ಶನ್ ಹಾಗೂ ಶುಭ್ಮನ್ ಗಿಲ್ ರನ್ನ ಆರ್ಸಿಬಿ ಬೇಗನೆ ಔಟ್ ಮಾಡಿತ್ತು. ಶುಭ್ಮನ್ ಗಿಲ್ 10 ರನ್ ಬಾರಿಸಿ ಒಳ್ಳೆಯ ಟಚ್ ನಲ್ಲಿ ಕಾಣಿಸಿಕೊಳ್ತಾ ಇದ್ರು. ಆದ್ಯಾಗೂ 10 ರನ್ ಬಾರಿಸಿದ್ದ ವೇಳೆ ಜೇಸ್ ಹೆಜಲ್ವುಡ್ ರವರ ಬೌಲಿಂಗ್ ನಲ್ಲಿ ವಿಕೆಟ್ ಒಪ್ಪಿಸುತ್ತಾರೆ. ಅದಾದ ಬಳಿಕ ಸಾಯಿ ಸುದರ್ಶನ್ ಕೂಡ 12 ರನ್ ಬಾರಿಸಿ ಭುವನೇಶ್ವರ್ ಕುಮಾರ್ ರವರ ಬೌಲಿಂಗ್ ನಲ್ಲಿ ಪೆವಿಲಿಯನ್ ಸೇರಿಕೊಂಡ್ರು. ಅದಾದ ನಂತರ ಬಂದ ನಿಶಾಂತ್ ಸಿಂಧು, ಜಾಸ್ ಬಟ್ಲರ್ ಕ್ರಮವಾಗಿ 19 ಹಾಗೂ 20 ರನ್ ಬಾರಿಸಿ ಪೆವಿಲಿಯನ್ ಸೇರಿಕೊಳ್ಳುತ್ತಾರೆ. ಈ ಮಧ್ಯೆ ಪವರ್ ಪ್ಲೇ ನಲ್ಲಿ ಗುಜರಾತ್ ತಂಡ 45 ರನ್ಗಳಿಗೆ 2 ವಿಕೆಟ್ ಕಳೆದುಕೊಂಡಿತ್ತು. ಆರ್ಸಿಬಿ ಆಲ್ಮೋಸ್ಟ್ ಇಲ್ಲೇ ಪಂದ್ಯವನ್ನ ತನ್ನ ತೆಕ್ಕೆಗೆ ತೆಗೆದುಕೊಳ್ಳುತ್ತು ಅಂತ ಹೇಳಬಹುದು. ಆದ್ಯಾಗೂ ಇದೇ ಸಂದರ್ಭದಲ್ಲಿ ವಾಷಿಂಗ್ಟನ್ ಸುಂದರ್ 7 ರನ್ ಬಾರಿಸಿದ್ದ ವೇಳೆ ಒಂದು ಕ್ಯಾಚ್ ಹಿಡಿದಿರ್ತಾರೆ. ಬಟ್ ಅದು ಅಂಪೈರ್ ನಾಟ್ ಔಟ್ ಎಂದು ಕೊಟ್ಟಿರ್ತಾರೆ. ಸ್ನೇಹಿತರೆ, ಈ ಡಿಸಿಷನ್ ಕುರಿತು ನಿಮಗಿರುವ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ. ನಂತರ ಅರ್ಷದ್ ಖಾನ್ 15 ರನ್ಗಳನ್ನ ಕ್ವಿಕ್ ಆಗಿ ಬಾರಿಸಿ ಔಟ್ ಆಗ್ತಾರೆ. ಅದಾದ ಬಳಿಕ ರಾಹುಲ್ ತೆವಾಟಿಯಾ 7 ರನ್, ಜೇಸನ್ ಹೋಲ್ಡರ್ 7 ರನ್ ಮತ್ತು ರಶೀದ್ ಖಾನ್ ಕೂಡ 7 ರನ್ ಬಾರಿಸಿ ಬ್ಯಾಟ್ ಎತ್ತಿಟ್ಟರು. ಮತ್ತೊಂದು ಕಡೆ ವಾಷಿಂಗ್ಟನ್ ಸುಂದರ್ ಈ ಪಂದ್ಯದಲ್ಲಿ 37 ಎಸೆತಗಳಿಂದ ಅಜೇಯ 50 ರನ್ ಸಿಡಿಸುವ ಮೂಲಕ ಗುಜರಾತ್ ತಂಡದ ಮೊತ್ತವನ್ನ 150 ರನ್ಗಳ ಗಡಿ ದಾಟಿಸುತ್ತಾರೆ. ಇದರೊಂದಿಗೆ ಗುಜರಾತ್ ಇದೀಗ 20 ಓವರ್ಗಳಲ್ಲಿ 8 ವಿಕೆಟ್ ನಷ್ಟಕ್ಕೆ 155 ರನ್ ಕಲೆ ಹಾಕಿದೆ. ಈ ಮುಖ್ಯವಾಗಿ ಆರ್ಸಿಬಿಗೆ ಫೈನಲ್ ಕಪ್ ಗೆಲ್ಲಲು ಅಲ್ಪ ಮೊತ್ತದ ಗುರಿ ನೀಡಿದೆ ಅಂತ ಹೇಳಬಹುದು. ಇತ್ತ ಆರ್ಸಿಬಿ ಪರ ರಸಿಕ್ ಸಲಾಮ್ದಾರ್ 3 ವಿಕೆಟ್ ಕಿತ್ತು ಮಿಂಚಿದ್ದಾರೆ. ಸ್ನೇಹಿತರೆ, ನಿಮಗೆ ಅನಿಸುತ್ತೆ ಆರ್ಸಿಬಿ ತಂಡದಲ್ಲಿ ಚೇಸಿಂಗ್ ಮಾಸ್ಟರ್ ಕೊಹ್ಲಿ ಇದ್ದಾರೆ. ಈ ಟಾರ್ಗೆಟ್ ಅನ್ನ ಲೀಲಾ ಜಾಲವಾಗಿ ಚೇಸ್ ಮಾಡಿ ಸೆಕೆಂಡ್ ಕಪ್ ಎತ್ತಿ ಹಿಡಿಯುತ್ತಾ ಅಥವಾ ಇಲ್ಲವಾ ಎನ್ನುವುದನ್ನ ಎಸ್ ಅಥವಾ ನೋ ಎಂದು ಕಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ.